ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕು ಆಗಲವಾಡಿ ಹೋಬಳಿ ಕೇಂದ್ರದಲ್ಲಿರುವ ಶ್ರೀ ಕರಿಯಮ್ಮ ದೇವಿ ದೇವಾಲಯಕ್ಕೆ ಎರಡನೆಯ ಬಾರಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಕರಿಯಮ್ಮ ದೇವಿಯು ಅನೇಕ ಕೆಲಸಗಳನ್ನು ಪವಾಡೋಪಾದಿಯಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಮಹಿಮೆಯಾಗಿ ಭಕ್ತರು ಕೇಳುವ ನೋವು, ದುಃಖ, ಅಭಿವೃದ್ಧಿ, ಕಷ್ಟ ನಷ್ಟಗಳ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಭಕ್ತರ ಎಲ್ಲ ರೀತಿಯ ಕಷ್ಟಗಳನ್ನು ನಾನಿದ್ದೇನೆ, ಪರಿಹರಿಸುತ್ತೇನೆ, ಇಷ್ಟೇ ದಿನಗಳಲ್ಲಿ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ ಎಂದು ತಿಳಿಸುತ್ತಾಳೆ. ಅದೇ ರೀತಿ ಅವರ ಕಷ್ಟಗಳು ಪರಿಹಾರವಾಗಿ ತಾಯಿಗೆ ಭಕ್ತಿಯಿಂದ ನಡೆದುಕೊಂಡ ಭಕ್ತರು ತಾಯಿಗೆ ಅರಿಕೆ ಮಾಡಿಕೊಂಡು ಹೋಗುತ್ತಾರೆ. ಅವರಿಗೆ ಕಷ್ಟ ಪರಿಹಾರವಾದ ಮೇಲೆ ಕ್ಷೇತ್ರಕ್ಕೆ ಬಂದು ಅವರು ಅಂದುಕೊಂಡ ಸೀರೆ ಕೊಡುವುದು, ಸಮಾರಂಭಗಳಲ್ಲಿ ಬಾಯಿ ಬೀಗ ಹಾಗೂ ಸಿಡಿಯಾಡುವುದು, ಕೆಂಡ ತುಳಿಯುವುದು ಮಾಡುತ್ತಾರೆ. ಕೆಲಸ ಇಲ್ಲದವರು, ಮಕ್ಕಳಿಲ್ಲದವರು, ಮದುವೆಯಾಗದವರು ಇಲ್ಲಿಗೆ ಬಂದು ಅರಿಕೆ ಮಾಡಿಕೊಂಡು ಗವಿ ಸೇವೆಯನ್ನು ತಾಯಿಯನ್ನು ಗವಿಗೆ ಕರೆದುಕೊಂಡು ಹೋಗಿ ಸೇವೆ ಮಾಡುತ್ತಾರೆ. ಮಕ್ಕಳಿಲ್ಲದವರು ಬಾಯಿ ಬೀಗವನ್ನು ಹಾಕಿಸಿಕೊಳ್ಳುತ್ತಾರೆ. ಪೂಜೆ ಮಾಡಲು ಹರಕೆ ಮಾಡಿಕೊಂಡು ಹರಕೆ ಸಲ್ಲಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ 2 ಪವಾಡಗಳನ್ನು ಒಳಿತು ಕಂಡಿರುವವರು ಹೇಳಿದಂತೆ ತಾಯಿ ಪವಾಡಗಳನ್ನು ತಿಳಿಸಲಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿಯ ದಂಪತಿಗಳಿಗೆ 2 ಮಕ್ಕಳು, 1 ಹೆಣ್ಣು ಮತ್ತು 1 ಗಂಡು. 2 ಮಕ್ಕಳನ್ನು ಚೆನ್ನಾಗಿ ಓದಿಸುತ್ತಾರೆ. ಶಿಕ್ಷಣ ಮುಗಿದ ಮೇಲೆ ಮಗಳಿಗೆ ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡುತ್ತಾರೆ. ಮಗಳು ಈಗ ಮೈಸೂರು ಜಿಲ್ಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾಳೆ. ನನಗೆ ಕೆಲಸ ಕೊಡಿಸಿದ್ದು ಕರಿಯಮ್ಮ ದೇವಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ. ಇನ್ನು ಗಂಡು ಮಗ ಒಳ್ಳೆಯ ಶಿಕ್ಷಣ ಪಡೆದು ಬೆಂಗಳೂರಿನ ಜಯನಗರದ 6ನೇ ಬ್ಲಾಕ್ನಲ್ಲಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದು 30 ವರ್ಷವಾದರೂ ಮದುವೆಯಾಗಲಿಲ್ಲ. ಎಲ್ಲಿಗೆ ಹೋದರೂ, ಜಾತಕ ಕೂಡಿ ಬಂದರೂ, ಮದುವೆ ನಿಶ್ಚಯವಾದರೂ ಎಲ್ಲವೂ ಕಿತ್ತು ಹೋಗುತ್ತಿದ್ದವು. ತಂದೆ ತಾಯಿಗಳು ಅನೇಕ ಜನ ಜ್ಯೋತಿಷಿಗಳಲ್ಲಿ ತೋರಿಸಲಾಗಿ ದೋಷವಿದೆ, ಕಾಳಹಸ್ತಿಗೆ ಹೋಗಿ ಶಾಂತಿ ಮಾಡಿಸಿ, ಕುಕ್ಕೆ ಸುಬ್ರಹ್ಮಣ್ಯನಿಗೆ ಶಾಂತಿ ಮಾಡಿಸಿ ಹಾಗೂ ಪಾರ್ವತಿ ಕಲ್ಯಾಣ ಹಾಗೂ ಹೋಮ ಮಾಡಿಸಿ ಎಂದು ಹೇಳುತ್ತಿದ್ದರು. ಹಾಗೆಯೇ ಮಾಡುತ್ತಿದ್ದರು. ಟಿವಿಯಲ್ಲಿ ಜ್ಯೋತಿಷಿ ಹೇಳುವ ಸುಪ್ರಸಿದ್ಧ ಜ್ಯೋತಿಷಿಗಳು ಹೇಳಿದಂತೆ ಮಾಡಿದರು. ಆದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಅನಂತರ ಅವರು ಮಾಡಿದ್ದು ಆಗಲವಾಡಿ ಕರಿಯಮ್ಮ ದೇವಿಯ ಮೊರೆ ಹೋಗಿದ್ದು. ಭಕ್ತಿಯಿಂದ ಕರಿಯಮ್ಮ ತಾಯಿಯನ್ನು ಪೂಜಿಸಿ ಗವಿ ಸೇವೆಯನ್ನು ಮಾಡಿಸುತ್ತಾರೆ. 1 ವರ್ಷ ತುಂಬುವುದರೊಳಗೆ ಅರಸೀಕೆರೆಯ ಯುವತಿಯೊಬ್ಬಳ ಜೊತೆ ವಿವಾಹವಾಗುತ್ತದೆ. ಮದುವೆಯಾಗಿ 2 ವರ್ಷ ಕಳೆಯುವಷ್ಟರಲ್ಲಿ ಒಂದು ಮಗುವನ್ನು ಕರಿಯಮ್ಮ ತಾಯಿಯು ಕರುಣಿಸಿದಳೆಂದು ಹೆಮ್ಮೆಯಿಂದ ಹೇಳುತ್ತಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವಾಸವಿರುವ ಇನ್ನೊಬ್ಬ ಭಕ್ತರು ಹೇಳುವಂತೆ ದಂಪತಿಗಳಿಗೆ ಮದುವೆಯಾಗಿ 15 ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ. ಆ ದಂಪತಿಗಳು ಅನೇಕ ದೇವಾಲಯಗಳು, ಸುಮಾರು 50 ಜ್ಯೋತಿಷಿಗಳನ್ನು ಕಂಡು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು. ಜ್ಯೋತಿಷಿಗಳು ಹೇಳಿದಂತೆ ನಾಗಪ್ರತಿಷ್ಠೆ, ಪಿತೃಶಾಪ, ಮಾತೃಶಾಪವಿದೆ ಎಂದು ಹಾಗೂ ಗೋಕರ್ಣಕ್ಕೆ ದಂಪತಿಗಳನ್ನು ಕರೆದುಕೊಂಡು ಹೋಗಿ ಶಾಂತಿ ಮಾಡಿಸಿದರು. ಒಬ್ಬ ಜ್ಯೋತಿಷಿಯು ಪುತ್ರಕಾಮಿಷ್ಟಿ
ಯಾಗ ಮಾಡುವಂತೆ ಹೇಳಿ ಮಾಡಿಸಿದರು. ಅನೇಕ ಆಸ್ಪತ್ರೆಗಳಿಗೆ ಹೋದರು. ಅಲ್ಲಿಯೂ ಯಾವ ದೋಷವಿಲ್ಲವೆಂದು ಹೇಳಿದರು. ದಂಪತಿಗಳು ಕಂಗಾಲಾದರು. ಆಗ ಅವರಿಗೆ ಯಾರೋ ಒಬ್ಬರು ಪರಿಚಯಸ್ಥರು, ಚಿಂತೆ ಬಿಡಿ, ಒಂದು ಸಾರಿ ಹಾಗಲವಾಡಿ ಕರಿಯಮ್ಮ ದೇವಿಗೆ ಹೋಗಿ ಬನ್ನಿ ಎಂದು ಹೇಳಿದರು. ಅದರಂತೆ ಅವರು ಹಾಗಲವಾಡಿಗೆ ಬಂದು ಅರ್ಚಕರನ್ನು ಭೇಟಿಯಾಗಿ ವಿಷಯವನ್ನು ತಿಳಿದು ತಾಯಿಗೆ ಸೀರೆಯನ್ನು ಕೊಟ್ಟು ಪೂಜಿಸಿದರು. ಕೆಂಡವನ್ನು ತುಳಿದರು. ಗವಿ ಸೇವೆಯನ್ನು ಮಾಡಿಸಿದರು ಮತ್ತು ಭಕ್ತಿಯಿಂದ ಬಾಯಿ ಬೀಗವನ್ನು ಹಾಕಿಸಿಕೊಂಡು ಕರಿಯಮ್ಮ ತಾಯಿ ಸೇವೆಯನ್ನು ಮಾಡಿದರು. ಈ ಸೇವೆಗಳನ್ನು ಮಾಡಿಸಿ 1 ವರ್ಷ ಕಳೆಯುವಷ್ಟರಲ್ಲಿ ಒಂದು ಮುದ್ದಾದ ಹೆಣ್ಣು ಸಂತಾನವಾಗಿದೆ. ಈಗ ಈ ಮಗುವಿಗೆ 3 ವರ್ಷಗಳು. ಹೀಗೆ ಸಾವಿರಾರು ಭಕ್ತರು ಒಳಿತನ್ನು ಕಂಡಿದ್ದೇವೆ ಎಂದು ಕರಿಯಮ್ಮ ದೇವಿಯ ಶಕ್ತಿಯನ್ನು ಪ್ರಮಾಣೀಕರಿಸುತ್ತಾರೆ. ನಮ್ಮ ವಾಹಿನಿಯು ಮೂಢನಂಬಿಕೆಗಳಿಗೆ ಪ್ರಚೋದಿಸುವುದಿಲ್ಲ. ಜನರ ನಂಬಿಕೆ, ಭಕ್ತಿಯನ್ನು ಯಥಾವತ್ತಾಗಿ ನಿಮ್ಮ ಮುಂದಿಡುವುದೇ ನಮ್ಮ ಕೆಲಸವಾಗಿದೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ವಂದನೆಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.